ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಶ್ರೀ ಪುರಂದರಾರ್ಯಾಯ ವಿಜಯದಾಸಾರ್ಯಾಯ ತೇ ನಮಃ. ಶ್ರೀಪಾದರಾಜರ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಕೇಶವನಿಧಿ ತೀರ್ಥರ ಅಡಿದಾವರೆಗಳಲ್ಲಿ, ಕಿರಿಯ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸುಜಯನಿಧಿ ತೀರ್ಥರ ಪಾದಕಮಲಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಶ್ರೀ ಶ್ರೀಧರ ತೀರ್ಥರ ಆರಾಧನೆಯ ಇಂದಿನ ಸಂದರ್ಭದಲ್ಲಿ ತಮ್ಮೊಂದಿಗೆ ಹಲವು ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ. ಶ್ರೀಪಾದರಾಜರು 15ನೇ ಶತಮಾನದಲ್ಲಿ ನಮ್ಮ ಹರಿದಾಸ ಸಾಹಿತ್ಯದ ಚಳುವಳಿಯ ಆದ್ಯ ಪ್ರವರ್ತಕರಾಗಿ ವೇದ ಪ್ರಸಾರ, ವೈದಿಕ ಧರ್ಮ ಪ್ರಚಾರಗಳಿಗೆ ವಿಪುಲವಾದ ಅವಕಾಶಗಳನ್ನು ಒದಗಿಸಿಕೊಟ್ಟಿರತಕ್ಕಂತಹ ಮಹಾನುಭಾವರಾಗಿದ್ದಾರೆ. ಇವರು ಶ್ರೀಮನ್ ಮಧ್ವಾಚಾರ್ಯರ ನೇರ ಶಿಷ್ಯರಾದ ಶ್ರೀ ಪದ್ಮನಾಭ ತೀರ್ಥರ 8ನೆಯ ಶಿಷ್ಯರಾಗಿದ್ದಾರೆ. ಜೊತೆಗೆ ಶ್ರೀಪಾದರಾಜರ ಮಠ ಪರಂಪರೆಗೂ ಕೂಡ ಇವರು ಆದ್ಯ ಪ್ರವರ್ತಕರಾಗಿದ್ದಾರೆ. ಇಂತಹ ಶ್ರೀಪಾದರಾಜರ 3ನೆಯ ಶಿಷ್ಯರಾಗಿ ಯತಿ ಪರಂಪರೆಯಲ್ಲಿ ಸಾಗಿ ಬಂದಿರುವವರು ಶ್ರೀ ಶ್ರೀಧರ ತೀರ್ಥರು. ಶ್ರೀಧರ ತೀರ್ಥರು ಮುಳಬಾಗಲಿನ ಮಠದಲ್ಲಿ ಅವರ ಬೃಂದಾವನವನ್ನ ಇಂದಿಗೂ ಸಹ ನಾವು ಕಾಣುತ್ತಿದ್ದೇವೆ. ಶ್ರೀಮಠದ ದಾಖಲೆಗಳು ಶ್ರೀಧರ ತೀರ್ಥರ ಪೀಠಾವಧಿಯ ಕಾಲವನ್ನ 1570ರಿಂದ 1598 ಎಂಬುದಾಗಿ ದಾಖಲಿಸಿದ್ದು, ಇವರು ಬೃಂದಾವನಸ್ಥರಾಗಿದ್ದಂತಹ ಕಾಲವನ್ನ ಆಶ್ವೇಜ ಮಾಸದ ಶುದ್ಧ ಚತುರ್ದಶಿ ಎಂಬುದಾಗಿ ಇಂದಿಗೂ ಅವರ ಆರಾಧನೆಯನ್ನ ಈ ದಿನದಂದು ನೆರವೇರಿಸಿಕೊಂಡು ಬರುತ್ತಿದ್ದೇವೆ. ಮುಳವಾಯಿ ಕಲುಮಠದ ಶ್ರೀಧರ ತೀರ್ಥ ಶ್ರೀಪಾದ ಒಡೆಯರು ಎಂಬ ಉಲ್ಲೇಖ ನಮಗೆ ಮುಳಬಾಗಿಲು ಸಮೀಪದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಜೋಗಲಕಾಷ್ಠಿ ಎಂಬಲ್ಲಿರುವಂತಹ ಶಿಲಾಶಾಸನದಿಂದ ತಿಳಿದು ಬರುತ್ತದೆ. ಶಾಸನವನ್ನ ಶ್ರೀಮತಿ ವಸುಧಾ ವಿದ್ಯಾಧೀಶ ಅವರು ಪರಿಷ್ಕರಿಸಿಕೊಟ್ಟಿದ್ದಾರೆ. ಶ್ರೀಧರ ತೀರ್ಥರು ಸುಮಾರು ಈ ಶಾಸನದ ಕಾಲಕ್ಕೆ ಎಂದರೆ ವಿಶ್ವಾವಸು ಸಂವತ್ಸರದ ಆಷಾಢ ಶುದ್ಧ 11ನೆಯ ದಿನದಂದು ಯಾವ ಶಾಸನವನ್ನು ಹಾಕಿದ್ದಾರೋ ಅಲ್ಲಿಯವರೆಗೂ ಕೂಡ ಬಾಳಿ ಬದುಕಿದ್ದಿರಬೇಕು ಎಂಬುದು ನಮಗೆ ಇದರಿಂದ ತಿಳಿದು ಬರ್ತದೆ. ಶ್ರೀಪಾದರಾಜರು ನಮ್ಮ ಸಮಾಜದಲ್ಲಿ ಧಾರ್ಮಿಕ ಚೈತನ್ಯವನ್ನು ಉಂಟು ಮಾಡುವುದಕ್ಕೋಸ್ಕರವಾಗಿ 10 ಹಲವು ಲಕ್ಷ್ಮೀನಾರಾಯಣ ದೇವರ ಪ್ರತಿಷ್ಠೆ ಆಲಯಗಳಿಗೆ ಕಾರಣಕರ್ತರಾಗಿರತಕ್ಕಂಥದ್ದು ನಮಗೆಲ್ಲರಿಗೂ ತಿಳಿದು ಬಂದಿರುವುದೇ ಆಗಿದೆ. ಇಂದಿಗೂ ಸಹ ಮುಳಬಾಗಿಲು ಪಟ್ಟಣದಲ್ಲಿರುವ ಶ್ರೀಪಾದರಾಜರ ಮಠದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ಆರಾಧನೆ, ಪೂಜೆ, ಉತ್ಸವಗಳು ನಡೆದುಕೊಂಡು ಬರುತ್ತಿರುವುದು ನಮಗೆ ಗೊತ್ತಿದೆ. ಇದರ ಹಿನ್ನೆಲೆಯಲ್ಲಿ ಶ್ರೀಧರ ತೀರ್ಥ ಶ್ರೀಪಾದ ಒಡೆಯರಿಗೆ ಮುಳವಾಯಿ ಕಲುಮಠದ ಶ್ರೀಧರ ತೀರ್ಥ ಶ್ರೀಪಾದ ಒಡೆಯರಿಗೆ ಇಲ್ಲಿನ ಲಕ್ಷ್ಮೀನಾರಾಯಣ ದೇವರ ಅಮೃತ ಪಡಿಗೋಸ್ಕರವಾಗಿ ಜೋಗಲಕಾಷ್ಠಿಗೆ ಪ್ರತಿನಾಮವಾದ ಕನ್ನಸಮುದ್ರ ಎಂಬ ಗ್ರಾಮವನ್ನ ದಾನವಾಗಿ ನೀಡಿರತಕ್ಕಂಥದ್ದು ಜೋಗಲಕಾಷ್ಠಿಯ ಶಾಸನದ ವಿಷಯವಾಗಿದೆ. ಇಮ್ಮಡಿ ವೆಂಕಟಪತಿ ರಾಯರು ಮತ್ತು ತಿಮ್ಮರಾಜ ಇವರುಗಳು ಒಟ್ಟಾಗಿ ಈ ದಾನವನ್ನ ದೇವರಿಗೆ ನೀಡಿರತಕ್ಕಂಥದನ್ನ ನಾವು ಕಾಣುತ್ತೇವೆ. ನಮಗೆ ಶ್ರೀಪಾದರಾಜರ ಮಠ ಒಂದು ಕಲುಮಠ ಎಂದರೆ ವೀರಶೈವರಿಗೆ ಸೇರಿದ್ದಂತಹ ಮಠವಾಗಿತ್ತು. ಇದನ್ನ ಶ್ರೀಪಾದರಾಜ ಒಡೆಯರು ವಾದದಿಂದ
ಜಯಿಸಿ ಈ ಮಠವನ್ನ ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡರು ಎಂಬ ವಿಚಾರವೂ ಕೂಡ ಇಂದು ಪ್ರಚಲಿತವಾದದ್ದೇ ಆಗಿದೆ. ಹೀಗಾಗಿ ಜೋಗಲ ಕಾಷ್ಠಿಯ ಶಾಸನದವರೆಗೂ ಎಂದರೆ 1605ರವರೆಗೂ ಕೂಡ ಶ್ರೀ ಶ್ರೀಧರ ತೀರ್ಥರ ಜೀವಿತಾವಧಿಯ ಕಾಲದವರೆಗೂ ಕೂಡ ಇದು ಕಲ್ಮಠವಾಗಿಯೇ ಪ್ರಸಿದ್ಧವಾದದ್ದು ಎಂಬುದನ್ನ ನಾವು ಇಲ್ಲಿ ತಿಳಿಯಬೇಕಾಗಿದೆ. ಶ್ರೀ ಶ್ರೀಪಾದರಾಜರು ಕೂಡ ಅಪಾರವಾಗಿರತಕ್ಕಂತಹ ಗೌರವ ಭಕ್ತಿಗಳಿಗೆ ಪಾತ್ರರಾಗಿದ್ದರು ಎಂಬುದನ್ನ 15ನೇ ಶತಮಾನದ ಅಂತ್ಯದ ವೇಳೆಗೆ ರಾಜಗುಂಡ್ಲಹಳ್ಳಿಯಲ್ಲಿ ಕೆರೆ ಕಟ್ಟಿದ ಸಂದರ್ಭದಲ್ಲಿ ಅವರನ್ನ ಸಾಕ್ಷಿಯಾಗಿ ಮಾಡಿಕೊಂಡಿರತಕ್ಕಂತಹ ಶಾಸನದಲ್ಲಿ ನಾವು ಕಾಣ್ತೇವೆ. ಇದು ನಮಗೆ ಕಲುಮಠದ ಶ್ರೀ ಲಕ್ಷ್ಮೀನಾರಾಯಣ ತೀರ್ಥ ಶ್ರೀಪಾದ ಒಡೆಯರು ಎಂಬುದಾಗಿಯೇ ಉಲ್ಲೇಖಿಸಿರುವುದನ್ನ ನಾವು ಅರಿತುಕೊಳ್ಳಬೇಕು. ಹೀಗಾಗಿ ಈ ಎರಡು ಶಾಸನಗಳು ಕೂಡ ನಮಗೆ ಶ್ರೀಪಾದರಾಜರ ಮಠದ ಪರಂಪರೆ ಸಾಗಿ ಬಂದಿರುವಂತಹ ಒಂದು ಉನ್ನತವಾಗಿರತಕ್ಕಂತಹ ಜಾಡನ್ನ ತಿಳಿಸಿಕೊಡ್ತದೆ. ಶ್ರೀಧರ ತೀರ್ಥರು ಕೂಡ ಮೂರನೆಯ ಶಿಷ್ಯರಾಗಿ ಅಥವಾ ಆ ಯತಿ ಪರಂಪರೆಯಲ್ಲಿ ಬಂದಂತಹ ಯತಿಗಳಾಗಿ ಅವರು ಜನ ಮಾನಸದಲ್ಲಿ ಸಮಾಜದಲ್ಲಿ ಹೊಂದಿದ್ದಂತಹ ಶ್ರದ್ಧೆ ಗೌರವಗಳು ಕೂಡ ನಮಗೆ ಜೋಗಲಕಾಷ್ಠಿಯ ಶಾಸನದಿಂದ ತಿಳಿದು ಬರ್ತವೆ. ನಮ್ಮ ಮಠಗಳು ವೈದಿಕ ಧರ್ಮ ಪ್ರಸಾರದ ಜೊತೆಯಲ್ಲಿ ಶಿಕ್ಷಣದಕ್ಕೂ ಕೂಡ ಮಹತ್ವವನ್ನು ನೀಡುತ್ತಾ ಇರತಕ್ಕಂಥದ್ದನ್ನು ಕಾಣ್ತಿದ್ದೇವೆ. ಶ್ರೀಪಾದರಾಜರ ಮಠವೂ ಕೂಡ ವೇದ ಶಿಕ್ಷಣ ವೈದಿಕ ಧರ್ಮ ಪರಿಪಾಲನೆಯಲ್ಲಿ ದಾಪುಗಾಲು ಹಾಕಿಕೊಂಡು ಸಾಗುತ್ತಾ ಇದೆ. ನಮಗೆ ಶಾಸ್ತ್ರ ಸಾಹಿತ್ಯಗಳು ಯಾವ ಮಠದ ಪರಂಪರೆಯನ್ನ ತಿಳಿಸಿಕೊಡ್ತದೆ, ಹಾಗೆಯೇನೆ ಇತಿಹಾಸದ ಸಂಗತಿಗಳು ಕೂಡ ಆ ಮಠದ ಪರಂಪರೆ ನಡೆದು ಬಂದಿರತಕ್ಕಂಥದನ್ನ ತಿಳಿಸ್ತವೆ. ಇಂತಹ ಇತಿಹಾಸದ ದಾಖಲೆಗಳಾಗಿ ಉಳಿದಿರತಕ್ಕಂಥದ್ದು ನಮ್ಮ ಶಾಸನಗಳು. ಇವುಗಳಲ್ಲಿ ಶ್ರೀಪಾದರಾಜರ ಮಠದ ಪರಂಪರೆಗೆ ಇರತಕ್ಕಂಥ 2 ಶಿಲಾಶಾಸನಗಳು, ಹಾಗೆಯೇನೆ ಇಲ್ಲಿರತಕ್ಕಂಥ 16 ತಾಮ್ರಪಟಗಳು ಕೂಡ ನಮಗೆ ಶ್ರೀಪಾದರಾಜರ ಮಠದ ಒಂದು ಭವ್ಯವಾಗಿರತಕ್ಕಂಥ ಪರಂಪರೆಯನ್ನ, ಅದರ ಇತಿಹಾಸವನ್ನ ತಿಳಿಸಿಕೊಡುವಲ್ಲಿ ನೆರವಾಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಈ ಶಾಸನಗಳ ರಕ್ಷಣೆಯನ್ನ ಇಂದಿನ ಪೀಠಾಧಿಪತಿಗಳು ಮಾಡಿಕೊಟ್ಟಲ್ಲಿ ಮುಂದಿನ ಪೀಳಿಗೆಯವರೆಗೂ ಕೂಡ ಈ ಮಠದ ಪರಂಪರೆ ತಿಳಿದು ಬರುವುದಕ್ಕೆ ಕಾರಣವಾಗ್ತದೆ ಅಂತ ಭಾವಿಸ್ತಾ ನಮ್ಮ ಈ ಶ್ರೀಪಾದರಾಜರ ಮಠದ ಶ್ರೀಗಳವರಲ್ಲಿ ನಾನು ಕೈಬೇಡಿ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಅರ್ಪಿಸ್ತಾ ಆಶೀರ್ವದಿಸಿ ಈ ಶಾಸನಗಳ ಸಂರಕ್ಷಣೆಗೆ ಅವರು ಸಾನ್ನಿಧ್ಯವನ್ನ ವಹಿಸಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥಿಸುತ್ತೇನೆ. ನಮಸ್ಕಾರ.